ಅಂಡರ್-19 ವರ್ಲ್ಡ್ ಕಪ್ನ ಸೂಪರ್ 6 ಸ್ಟೇಜ್ನಲ್ಲಿ ಭಾರತ ಪಾಕಿಸ್ತಾನ ತಂಡವನ್ನು ಬಗ್ಗು ಬಡಿಯುವುದರ ಮೂಲಕ ಪಾಕಿಸ್ತಾನ ತಂಡವನ್ನ ಟೂರ್ನಮೆಂಟ್ನಿಂದ ಹೊರಹಾಕಿ ಇದೀಗ ಭಾರತ ಅಂಡರ್-19 ವರ್ಲ್ಡ್ ಕಪ್ನ ಸೆಮಿಫೈನಲ್ ಹಂತಕ್ಕೆ ಏರಿದೆ. ಹಾಗಾದ್ರೆ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆದಂತಹ ಈ ಪಂದ್ಯ ಹೇಗಿತ್ತು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಈ ಬಾರಿ ಅಂಡರ್-19 ವರ್ಲ್ಡ್ ಕಪ್ ನಲ್ಲಿ ಭಾರತ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮ್ಗೆ ಅನ್ಸುತ್ತದೆಯೋ ಅಥವಾ ಇಲ್ಲವೇ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕೂಡ ಅಂಡರ್-19 ವರ್ಲ್ಡ್ ಕಪ್ ನ ಸೂಪರ್ 6 ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವಿನ ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂತ ಪಾಕಿಸ್ತಾನ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು. ಇನ್ನು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಂತ ಭಾರತ 49.5 ಓವರ್ ನಲ್ಲಿ 252 ರನ್ಗಳಿಗೆ ಆಲ್ಔಟ್ ಆಯಿತು. ಭಾರತ ತಂಡದ ಪರವಾಗಿ ವೇದಾಂತ್ ತ್ರಿವೇದಿ 68 ರನ್ಗಳನ್ನು ಹೊಡೆದರೆ ಕನಿಷ್ಠ ಚೌಹಾಣ್ 35 ರನ್ಗಳನ್ನು ಹೊಡೆದರು. ಇನ್ನು ವೈಭವ್ ಸೂರ್ಯವಂಶಿ 30 ರನ್ ಹೊಡೆದರೆ ಕಡೆಯಲ್ಲಿ ಕಿರಣ್ ಪಾಟೇಲ್ 21 ರನ್ ಹೊಡೆದರು. ಇನ್ನು ಪಾಕಿಸ್ತಾನ ತಂಡದ ಪರವಾಗಿ ಅಬ್ದುಲ್ ಸುಹಾನ್ 3 ವಿಕೆಟ್ ಅನ್ನ ಪಡೆದುಕೊಂಡರು. ಇನ್ನು 253 ರನ್ಗಳ ಗುರಿಯನ್ನು ಪಡೆದಂತ ಪಾಕಿಸ್ತಾನ ತಂಡ ಸೆಮಿಫೈನಲ್ಗೆ ಎಂಟ್ರಿ ಕೊಡಬೇಕಾಗಿದ್ದರೆ 33 ಓವರ್ ನಲ್ಲಿ ಭಾರತ ನೀಡಿದಂತ 253 ರನ್ಗಳ ಗುರಿಯನ್ನ ಚೇಸ್ ಮಾಡಬೇಕಾಗಿತ್ತು. ಆದರೆ ಪಾಕಿಸ್ತಾನ ತಂಡ ಭಾರತ ಎದುರು ನಡೆದಂತ ಪಂದ್ಯದಲ್ಲಿ ಒಂದು ಉತ್ತಮವಾದ ಪ್ರದರ್ಶನ ತೋರಲು ವಿಫಲವಾಗಿ 46.2 ಓವರ್ ನಲ್ಲಿ 194 ರನ್ಗಳಿಗೆ ಆಲ್ಔಟ್ ಆಗುವುದರ ಮೂಲಕ ಭಾರತ ಎದುರು 58 ರನ್ಗಳ ಅಂತರದ ಒಂದು ಹೀನಾಯವಾದಂತ ಸೋಲನ್ನ ಕಂಡಿತು. ಪಾಕಿಸ್ತಾನ ತಂಡದ ಪರವಾಗಿ ಉಸ್ಮಾನ್ ಖಾನ್ 66 ರನ್ಗಳನ್ನು ಹೊಡೆದಿದ್ದು ಬಿಟ್ಟರೆ ಪಾಕಿಸ್ತಾನದ ಯಾವುದೇ ಒಬ್ಬ ಬ್ಯಾಟ್ಸ್ಮನ್ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರಲಿಲ್ಲ. ಇನ್ನು ಟೀಮ್ ಇಂಡಿಯಾದ ಪರವಾಗಿ ಪ್ರಮುಖವಾಗಿದ್ದಂತ ಪಂದ್ಯದಲ್ಲಿ ಬ್ಯಾಟಿಂಗ್ ನಲ್ಲಿ ವೈಫಲ್ಯ ಕಂಡರೂ ಕೂಡ ನಾಯಕ ಆಯುಷ್ ಮಾತ್ರ ಬೌಲಿಂಗ್ ನಲ್ಲಿ ಒಂದು ಮಿಂಚಿನ ದಾಳಿಯನ್ನು ನಡೆಸಿದರು. ಆಯುಷ್ ಮಾತ್ರ 21 ರನ್ಗೆ 3 ವಿಕೆಟ್ ಅನ್ನು ಪಡೆದುಕೊಂಡರೆ ಕಿನಾಲ್ ಪಾಟೇಲ್ ಕೂಡ 35 ರನ್ಗಳಿಗೆ 3 ವಿಕೆಟ್ ಅನ್ನ ಪಡೆದುಕೊಂಡರು. ಸದ್ಯ ಅಂಡರ್-19 ವರ್ಲ್ಡ್ ಕಪ್ ನ ಸೆಮಿಫೈನಲ್ಗೆ ತಲುಪಿರುವಂತಹ ಭಾರತ ತಂಡ ಸೆಮಿಫೈನಲ್ ನಲ್ಲಿ ಅಫ್ಘಾನಿಸ್ತಾನ ತಂಡವನ್ನ ಫೆಬ್ರವರಿ 4ರಂದು ಎದುರಿಸಲಿದೆ.